ಆತ್ಮೀಯ ವೀಕ್ಷಕರೇ, ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ವಿಜ್ಞಾನ ವಿಷಯ ವಾರ್ಷಿಕ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಮಾರ್ಚ್ 2025-26 ಅಂದರೆ 23/3/2026 ನಡೆಯುವ ನಿಮ್ಮ ಸೈನ್ಸ್ ಎಕ್ಸಾಮ್ ಕ್ವಶನ್ ಪೇಪರನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ ಮಕ್ಕಳ ಇದು ನಿಮಗೆ. ಏಕೆಂತ ಹೇಳಿದರೆ ಈಗ ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ಸ್ ಇರ್ಬೋದು, ಅದೇ ರೀತಿ ಪ್ರಿಪ್ರೇಟ್ರಿ ಕ್ವಶನ್ ಪೇಪರ್ಸ್. ಸೊ ಇವೆಲ್ಲವನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಾಳೆ ಬರೆಯೋ ಎಕ್ಸಾಮ್ಗೆ ಎಷ್ಟೋ ಕ್ವಶನ್ಸ್ ಇದರಲ್ಲಿ ಬರ್ತದೆ. ಹಾಗಾಗಿ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರೋದ್ರಿಂದ ವಿಡಿಯೋನ ಪೂರ್ತಿಯಾಗಿ ನೋಡಿ ಇದರ ಉಪಯೋಗವನ್ನು ಪಡೆದುಕೊಳ್ಳಿ. ಸೊ ಮೊದಲನೇದಾಗಿ ಭಾಗ ಎ ಭೌತ ವಿಜ್ಞಾನ. ಸೊ ಇದರಲ್ಲಿ ಬರೋ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಫಸ್ಟ್ ಮೇನ್ ಬಹು ಆಯ್ಕೆಯ ಪ್ರಶ್ನೆಗಳಿದ್ದಾವೆ. ಫಸ್ಟ್ ಕ್ವಶನ್, ದರ್ಪಣ ಒಂದು ವಸ್ತುವೊಂದರ ನೇರ ಮತ್ತು ದೊಡ್ಡದಾದ ಪ್ರತಿಬಿಂಬವನ್ನು ಉಂಟು ಮಾಡಿದೆ. ಹಾಗಾದರೆ ಆ ದರ್ಪಣದ ವಿಧ ಮತ್ತು ಪ್ರತಿಬಿಂಬದ ಪ್ರಭಾವ ಕ್ರಮವಾಗಿ ಅಂತೇಳಿ ಕೊಟ್ಟಿದ್ದಾರೆ. ಸೊ ಯಾವ ರೀತಿ ಬರ್ತದೆ, ಸೊ ಅದು ಯಾವ ದರ್ಪಣ, ಸೊ ಅದು ನಿಮ್ನ ದರ್ಪಣ ಆಗಿರ್ತದೆ ಮತ್ತು ಅದರಲ್ಲಿ ಮಿಥ್ಯ ಪ್ರತಿಬಿಂಬ ಉಂಟಾಗಿರ್ತದೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೆಕೆಂಡ್ ಕ್ವಶನ್, ವಿದ್ಯುತ್ ಮಂಡಲದಲ್ಲಿ ಬಳಕೆಯಾದ ಶಕ್ತಿಯ ದರ ಅಂತ ಕೇಳಿದರೆ, ಸೊ ಅದನ್ನು ವಿದ್ಯುತ್ ಸಾಮರ್ಥ್ಯ ಅಂತೀವಿ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮೂರನೇ ಪ್ರಶ್ನೆ, ಒಂದು ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವಂತಹ ಕೆಳಗಿನ ಘಟಕಗಳ ಚಿಹ್ನೆಯನ್ನು ಚಿತ್ರರೂಪದಲ್ಲಿ ಬರೆಯಿರಿ. ಸೊ ರಿಯೋಸ್ಟಾಟ್ ಕೊಟ್ಟಿದ್ದಾರೆ ಮತ್ತು ಸೇರ್ಪಡೆ ಇಲ್ಲದ ತಂತಿಯನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಮೊದಲನೇ ಚಿತ್ರ ಕಾಣಿಸ್ತಾ ಇದೆ, ರಿಯೋಸ್ಟಾಟ್. ಸೊ ಇದು ರಿಯೋಸ್ಟಾಟ್ನ ಚಿತ್ರ ಆಗಿರ್ತದೆ. ನೆಕ್ಸ್ಟ್ ಇದು ಸೇರ್ಪಡೆ ಇಲ್ಲದ ತಂತಿ. ಸೊ ರಿಯೋಸ್ಟಾಟ್ಗೆ ಎರಡೂ ರೀತಿಯೂ ಬರಿಬೋದು. ಈ ರೀತಿ ರೋಧದ ಮೇಲೆ ಒಂದು ಲೈನ್ ಹಾಕಿದ್ರೂ ಸರಿ, ಅಥವಾ ರೋಧದ ಮೇಲ್ಗಡೆಯಿಂದ ಹಿಂಗೆ ಮಾರ್ಕ್ ಹಾಕಿದ್ರೂ ನಿಮಗೆ ಅಂಕ ಸಿಗ್ತದೆ. ಯಾವುದಾದ್ರೂ ಒಂದನ್ನು ಬರಿಬೋದು. ನೆಕ್ಸ್ಟ್ ಫೋರ್ತ್ ಕ್ವಶನ್, ಮನೆಯ ಮೀಟರ್ ಬೋರ್ಡ್ನಲ್ಲಿ ಫ್ಯೂಸನ್ನು ಸಜೀವ ತಂತಿಗೆ ಸಂಪರ್ಕಿಸುವ ಬದಲು ತಟಸ್ಥ ತಂತಿಗೆ ಇದನ್ನು ಸಂಪರ್ಕಿಸಿದರೆ ಆಗುವ ಪರಿಣಾಮವೇನು? ಸೊ ವಿದ್ಯುತ್ ಮಂಡಲಗಳಲ್ಲಿ ಸಂಪರ್ಕವು ಸಜೀವವಾಗಿದ್ದರೆ ಕೆಲವೊಮ್ಮೆ ಪ್ರಾಣಾಂತಿಕ ವಿದ್ಯುತ್ ಆಘಾತಗಳು ಉಂಟಾಗ್ಬೋದು ಮತ್ತು ಫ್ಯೂಸ್ ಕಾರ್ಯನಿರ್ವಹಿಸೋದ್ರಿಂದ ವಿದ್ಯುತ್ ಉಪಕರಣಗಳು ಹಾನಿಗೆ ಒಳಗಾಗ್ತವೆ. ನೆಕ್ಸ್ಟ್ ಥರ್ಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ ಮೂರು ಪ್ರಶ್ನೆ ಇರ್ತದೆ. ಐದನೇ ಪ್ರಶ್ನೆ, ಕೆಳಗಿನ ಚಿತ್ರದಲ್ಲಿ ವ್ಯಕ್ತಪಡಿಸುವ ವಿದ್ಯುನ್ಮಾನವನ್ನು ವ್ಯಾಖ್ಯಾನಿಸಿ. ಹೆಚ್ ಮತ್ತು ಎಮ್ ಯಾವ ಬಣ್ಣಗಳನ್ನು ಪ್ರತಿನಿಧಿಸ್ತವೆ? ಸೊ ಹೆಚ್ ಅನ್ನೋದು ಮಕ್ಕಳ ಕೆಂಪು ಬಣ್ಣ, ಎಮ್ ಅನ್ನೋಂತ ಹೇಳೋದು ನೀಲಿ ಬಣ್ಣ. ಸೊ ಇಲ್ಲಿ ನಮಗೆ ಬೆಳಕಿನ ವರ್ಣ ವಿಭಜನೆ ಗೊತ್ತಿದೆ ಮಕ್ಕಳ. ಸೊ ಬೆಳಕಿನ ಕಿರಣವು ತನ್ನ ಘಟಕಗಳ ಬಣ್ಣಗಳಾಗಿ ವಿಭಜಿಸ್ತಾ ಇದ್ದಾವೆ. ಸೊ ಹೆಚ್ ಅನ್ನೋದು ಕೆಂಪಾಗಿರ್ತದೆ, ಎಮ್ ಅನ್ನೋದು ನೀಲಿ ಆಗಿರ್ತದೆ. ನೀಲಿ ಅಧಿಕವಾಗಿ ಬಾಗ್ತದೆ, ಕೆಂಪು ಕಡಿಮೆ ಬಾಗ್ತದೆ. ನೆಕ್ಸ್ಟು ವಾಹಕ ಒಂದು ರೋಧವು ಆ ವಾಹಕದ ಉದ್ದ ಮತ್ತು ಆ ವಾಹಕದ ಅಡ್ಡ ಕೊಯ್ದು ವಿಸ್ತೀರ್ಣದೊಂದಿಗೆ ಹೇಗೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಸೊ ಅದೇ ಪ್ರಶ್ನೆಗೆ ಇನ್ನೊಂದು ಆಪ್ಷನ್ನು ಸಹ ಕೊಟ್ಟಿದ್ದಾರೆ. ಸೊ 20 ಡಿಗ್ರಿಯಲ್ಲಿ ಫಸ್ಟು ಆ ಕ್ವಶನ್ಗೆ ಆನ್ಸರನ್ನು ನೋಡ್ತಾ ಹೋಗೋಣ ಮಕ್ಕಳ. ಎ ಕ್ವಶನ್ಗೆ ಆನ್ಸರ್ ನೋಡೋಣ. ಸೊ ವಾಹಕದ ರೋಧವು ಅದರ ಉದ್ದದ ನೇರ ಅನುಪಾತದಲ್ಲಿರ್ತದೆ, ಅಥವಾ ವಾಹಕದ ಉದ್ದವು ಹೆಚ್ಚಾದಂತೆಲ್ಲ ಅದರ ರೋಧವು ಸಹ ಹೆಚ್ಚಾಗ್ತದೆ. ಆರ್ ಪ್ರಪೋರ್ಷನಲ್ ಟು ಐ ಆಗಿರ್ತದೆ ಮಕ್ಕಳ. ನೆಕ್ಸ್ಟು ವಾಹಕದ ರೋಧವು ಅದರ ಅಡ್ಡ ಕೊಯ್ದು ವಿಲೋಮಾನುಪಾತದಲ್ಲಿರ್ತದೆ. ವಾಹಕದ ಅಡ್ಡ ಕೊಯ್ದುವು ಹೆಚ್ಚಾದಂತೆಲ್ಲ ಅದರ ರೋಧವು ಸಹ ಕಡಿಮೆ ಆಗ್ತದೆ, ಅಥವಾ ವಾಹಕತೆಯು ಹೆಚ್ಚಾಗ್ತದೆ. ಆರ್ ಪ್ರಪೋರ್ಷನಲ್ ಟು ಎಲ್ ಬೈ ಎ ಆಗಿರ್ತದೆ. ಸೊ ಅದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟಿದ್ದಾರೆ ಮಕ್ಕಳ ನಮಗಿಲ್ಲಿ. 20 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಕಂಡುಬರುವ ಕೆಲವು ವಸ್ತುಗಳ ರೋಧಶೀಲತೆಯನ್ನು ಕೆಳಗಿನ ಕೋಷ್ಟಕದಲ್ಲಿ ನೀಡಲಾಗಿದೆ. ಅದನ್ನು ವೀಕ್ಷಿಸಿ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ. ಸೊ ಬೆಳ್ಳಿ, ತಾಮ್ರ, ಟಂಗ್ಸ್ಟನ್ನು, ನೈಕ್ರೋಮಿಸ್ಟ್ ಕೊಟ್ಟಿದ್ದಾರೆ ಮಕ್ಕಳ. ಬೆಳ್ಳಿ ಮತ್ತು ತಾಮ್ರದಲ್ಲಿ ಯಾವುದು ಉತ್ತಮ ವಾಹಕ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಬೆಳ್ಳಿ ಮತ್ತು ತಾಮ್ರದಲ್ಲಿ ನಮಗೆ ಇದ್ರ ಪ್ರಕಾರ ಬೆಳ್ಳಿ ಉಷ್ಣ ಮತ್ತು ವಿದ್ಯುತ್ತಿನ ಉತ್ತಮ ವಾಹಕವಾಗಿದೆ, ಯಾಕೆಂದರೆ ಅದು ತಾಮ್ರಕ್ಕಿಂತ ಅತಿ ಕಡಿಮೆ ರೋಧಶೀಲತೆಯನ್ನು ಹೊಂದಿದೆ. ಬಿ ಪ್ರಶ್ನೆ, ವಿದ್ಯುತ್ ಉಷ್ಪಾದನೆಯಲ್ಲಿ ಸಾಧನಗಳಲ್ಲಿ ಇವುಗಳಲ್ಲಿ ಯಾವುದನ್ನು ಬಳಸುವರು ಏಕೆ ಅಂತೇಳಿ ಕೇಳಿದ್ದಾರೆ. ಸೊ ನೈಕ್ರೋಮನ್ನೇ ಬಳಸುವಂಥದ್ದು ಮಕ್ಕಳ. ಯಾಕೆ ಅಂತ ಹೇಳಿದರೆ ಅದು ಹೆಚ್ಚಿನ ವಿದ್ಯುತ್ ರೋಧಶೀಲತೆಯನ್ನು ಹೊಂದಿರ್ತದೆ ಮತ್ತು ಹೆಚ್ಚಿನ ದ್ರವಣ ಬಿಂದುವನ್ನು ಹೊಂದಿರ್ತದೆ. ನೆಕ್ಸ್ಟ್ 7ನೇ ಪ್ರಶ್ನೆ, ದಂಡಕಾಂತದ ಒಂದು ತುದಿಯನ್ನು ಸೂಜಿಕಾಂತದ ದಕ್ಷಿಣ ಧ್ರುವದ ಸಮೀಪಕ್ಕೆ ತರಲಾಗಿದೆ. ಸೂಜಿಕಾಂತದ ಈ ತುದಿಯು ದಂಡಕಾಂತದ ತುದಿಯಿಂದ ದೂರಕ್ಕೆ ಚಲಿಸುವುದು. ಈ ಸೂಜಿಕಾಂತದ ದಕ್ಷಿಣ ಧ್ರುವಕ್ಕೆ ನಿರ್ದೇಶಿತಗೊಂಡ ದಂಡಕಾಂತದ ಧ್ರುವವನ್ನು ಹೆಸರಿಸಿ. ನಿಮ್ಮ ಉತ್ತರಕ್ಕೆ ಕಾರಣವೇನು? ಸೊ ದಂಡಕಾಂತದ ಧ್ರುವ ದಕ್ಷಿಣನೇ ಆಗಿರ್ತದೆ. ಯಾಕೆ ಅಂತ ಹೇಳಿದರೆ ಸಜಾತಿಯ ಧ್ರುವಗಳು ವಿಕರ್ಷಿಸ್ತದೆ.
ನೆಕ್ಸ್ಟು 4th ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 3 ಅಂಕದ ಪ್ರಶ್ನೆ ಬರ್ತದೆ. ಸೊ ಇಲ್ಲಿ ನಮಗೆ ರೇಖಾಚಿತ್ರವನ್ನು ಬರೀಲಿಕ್ಕೆ ಕೊಟ್ಟಿದ್ದಾರೆ ಮಕ್ಕಳೇ. ಎಫ್ ಮತ್ತು 2F ಮತ್ತು ಎಫ್ನ ನಡುವೆ ವಸ್ತುವನ್ನು ಇಟ್ಟಾಗ ಪ್ರತಿಬಿಂಬ ಉಂಟಾಗೋದು ಕೇಳಿದ್ದಾರೆ. ಸೊ ಇಲ್ಲಿ ಎಫ್ನ ಮತ್ತು 2Fನ ನಡುವೆ ಇಟ್ಟಾಗ ವಸ್ತು ಏನಾಗಿದೆ, ಎಫ್ಫಿಂದ ಆಚೆ ನಮಗಿಲ್ಲಿ ಪ್ರತಿಬಿಂಬ ಉಂಟಾಗ್ತಾ ಇದೆ. ಸೊ ಹಾಗಾಗಿ ನಮಗಿಲ್ಲಿ ದೊಡ್ಡದಾದ ತಲೆ ಕೆಳಗಾದ ಪ್ರತಿಬಿಂಬ ಉಂಟಾಗಿದೆ. ಇದನ್ನೇ ನಾವಲ್ಲಿ ಬರಿಬೇಕು. 2Fನಿಂದ ಆಚೆ ಉಂಟಾಗಿದೆ ಮತ್ತು ಸತ್ಯ ಮತ್ತು ತಲೆ ಕೆಳಗಾದ ವಸ್ತುವಿಗಿಂತ ದೊಡ್ಡದಾದ ಪ್ರತಿಬಿಂಬ. ಇದಿಷ್ಟು ಬರೆದ್ರೆ 3 ಅಂಕ. ನೆಕ್ಸ್ಟ್ 9ನೇ ಪ್ರಶ್ನೆ, ಪ್ರಿಸ್ ಬಯೋಫಿಯಾ ಎಂದರೇನು? ಈ ದೋಷಕ್ಕೆ ಕಾರಣ ಮತ್ತು ಪರಿಹಾರ ಕೇಳಿದ್ದಾರೆ. ಸೊ ಅದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಸಮೀಪ ದೃಷ್ಟಿ ಎಂದರೇನು ಅಂತ ಕೇಳಿದ್ದಾರೆ. ಈ ದೃಷ್ಟಿ ದೋಷಕ್ಕೆ ಕಾರಣ ಮತ್ತು ಹೇಗೆ ಸರಿಪಡಿಸ್ತೀರ? ಸೊ ಮೊದಲನೇದಾಗಿ ನಾವು ಪ್ರಿಸ್ ಬಯೋಫಿಯಾ ಅಂದರೆ ಏನು ಅಂತ ನೋಡೋಣ ಮಕ್ಕಳ. ಪ್ರಿಸ್ ಬಯೋಫಿಯಾ ಅಂದರೆ ಹತ್ತಿರದ ಮತ್ತು ದೂರದ ವಸ್ತುಗಳನ್ನೆರಡನ್ನೂ ಸಹ ನೋಡಲು ಕಷ್ಟವಾಗುವಂತಹ ಒಂದಿದ್ದಕ್ಕೆ ಪ್ರಿಸ್ ಬಯೋಫಿಯಾ ಅಂತ ಹೇಳ್ತೀವಿ. ಸೊ ಇಲ್ಲಿ ಏನಾಗ್ತದೆ ಅಂದರೆ ಸೀಲಿಯರಿ ಸ್ನಾಯುಗಳು ದುರ್ಬಲಗೊಳ್ಳುತ್ತವೆ ಮತ್ತು ಮಸೂರವು ತನ್ನ ಸ್ಥಿತಿಸ್ಥಾಪಕ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ. ಹಾಗಾಗಿ ಈ ದೃಷ್ಟಿದೋಷ ಉಂಟಾಗುವಂಥದ್ದು. ಇದನ್ನು ಪರಿಹರಿಸಲು ಸೂಕ್ತ ದ್ವಿಸಂಗಮ ಮಸೂರಗಳ ಬಳಕೆಯನ್ನು ಮಾಡಬೇಕಾಗ್ತದೆ. ನೆಕ್ಸ್ಟು ಇದು ಸಮೀಪ ದೃಷ್ಟಿ ಅಂತ ಕೇಳಿದ್ದಾರೆ ಮಕ್ಕಳ. ಸಮೀಪ ದೃಷ್ಟಿ ಅಂದರೆ ವ್ಯಕ್ತಿಗೆ ಹತ್ತಿರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಬಲ್ಲ, ಆದರೆ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಾಗದ ಸ್ಥಿತಿಗೆ ಸಮೀಪ ದೃಷ್ಟಿ ಅಂತೀವಿ. ಕಾರಣ ಏನಪ್ಪ ಅಂದರೆ ಕಣ್ಣಿನ ಮಸೂರದ ವಿಪರೀತ ವಕ್ರತೆ ಮತ್ತು ಕಣ್ಣಿನ ಗುಡ್ಡೆಯು ಸಹಜ ಸ್ಥಿತಿಗಿಂತ ಉದ್ದವಾಗಿರೋದ್ರಿಂದ ಈ ಸಮೀಪ ದೃಷ್ಟಿ ಉಂಟಾಗ್ತದೆ. ಸೊ ಇದನ್ನು ನಾವು ಹೇಗೆ ಸರಿಪಡಿಸ್ತೀವಿ ಅಂದರೆ ಸೂಕ್ತ ಸಾಮರ್ಥ್ಯ ಹೊಂದಿರುವಂತಹ ನಿಮ್ನ ಮಸೂರದ ಬಳಕೆಯಿಂದ ನಾವು ಇದನ್ನು ಸರಿಪಡಿಸ್ಬೋದು. ನೆಕ್ಸ್ಟ್ ಮಕ್ಕಳ 10ನೇ ಪ್ರಶ್ನೆ, ಎ ಕ್ವಶನ್. ಒಂದು ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಉಂಟಾಗಲು ಕಾರಣವೇನು? ಸೊ ಅದಕ್ಕೆ ಕ್ವಶನ್ಗೆ ಆನ್ಸರ್ ನೋಡೋಣ ಮಕ್ಕಳು. ತಂತಿಯ ಮೇಲಿನ ಅವಾಹಕ ಹೊದಿಕೆ ಹಾನಿಯಾದಾಗ, ವಿದ್ಯುತ್ ಉಪಕರಣಗಳಲ್ಲಿ ದೋಷವಿದ್ದಾಗ, ಸಜೀವ ಮತ್ತು ತಟಸ್ಥ ತಂತಿ ನೇರ ಸಂಪರ್ಕಕ್ಕೆ ಬಂದಾಗ, ಒಂದು ಸಾಕೆಟ್ಗೆ ಹಲವಾರು ಉಪಕರಣಗಳನ್ನು ಜೋಡಿಸೋದ್ರಿಂದ ಮತ್ತು ವಿದ್ಯುತ್ ಮಂಡಲದಲ್ಲಿ ಸೂಕ್ತ ದರದ ಫ್ಯೂಸನ್ನು ಬಳಸೋದ್ರಿಂದ. ಸೊ ಇದರಲ್ಲಿ ಯಾವುದಾದ್ರೂ 2 ಬರೀರಿ ಮಕ್ಕಳ, ನಿಮಗೆ ಅಂಕ ಸಿಗ್ತದೆ, 1 ಅಂಕ ಸಿಗುತ್ತೆ. ನೆಕ್ಸ್ಟ್ ಸೊಲೆನಾಯ್ಡ್ ಎಂದರೇನು ಅಂತ ಕೇಳಿದ್ದಾರೆ. ಅದನ್ನು ಸೊಲೆನಾಯ್ಡಿಂದ ವಿದ್ಯುತ್ ಕಾಂತವನ್ನು ಹೇಗೆ ತಯಾರಿಸ್ಬೋದು? ಸೊ ಒಂದು ಅವಾಹಕ ಹೊದಿಕೆ ಇರುವ ತಾಮ್ರದ ತಂತಿಯ ಅನೇಕ ಸುರುಳಿಗಳನ್ನು ಹೊತ್ತೊತ್ತಾಗಿ ಸುತ್ತಿರುವಂಥ ಸಿಲಿಂಡರ್ನ ಆಕಾರವನ್ನು ಸೊಲೆನಾಯ್ಡ್ ಅಂತೀವಿ. ಸೊ ವಿದ್ಯುತ್ ಪ್ರವಾಹವಿರುವ ಸೊಲೆನಾಯ್ಡ್ನ ಒಳಭಾಗದಲ್ಲಿ ಕಾಂತೀಯ ವಸ್ತುಗಳಾದ ಮೆದು ಕಬ್ಬಿಣದ ತುಂಡನ್ನು ಇರಿಸಿ ವಿದ್ಯುತ್ ಕಾಂತವನ್ನಾಗಿಸ್ಬೋದು. ಸೊ ಅದಕ್ಕೆ ಅವರು ಆಪ್ಷನನ್ನು ಕೊಟ್ಟಿದ್ದಾರೆ ಮತ್ತು ಕಾಂತೀಯ ಬಲರೇಖೆ ಲಕ್ಷಣ ಕೇಳಿದ್ದಾರೆ. ಸೊ ಅವು ಉತ್ತರ ಧ್ರುವದಲ್ಲಿ ಉತ್ಸರಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ಳುತ್ತವೆ, ಒಂದನ್ನೊಂದು ಛೇದಿಸೋದಿಲ್ಲ, ಧ್ರುವಗಳಲ್ಲಿ ಸಾಂದ್ರತೆ ಹೆಚ್ಚಾಗಿರ್ತದೆ ಮತ್ತು ಆವೃತ ಜಾಲವಾಗಿರ್ತದೆ. ಇದಿಷ್ಟು ಸಾಕು ಮಕ್ಕಳ. ನೆಕ್ಸ್ಟು ವಿದ್ಯುತ್ ಪ್ರವಾಹವಿರುವ ವಿದ್ಯುತ್ ವೃತ್ತಾಕಾರದ ವಾಹಕ ಸುರುಳಿಯಲ್ಲಿ ಸುತ್ತಿನ ಸಂಖ್ಯೆಗಳು 10 ಪಟ್ಟು ಹೆಚ್ಚಿಸಿದಾಗ ಕಾಂತಕ್ಷೇತ್ರದಲ್ಲಿ ಯಾವ ಬದಲಾವಣೆ ಆಗ್ತದೆ ಅಂತ ಕೇಳಿದರೆ 10 ಪಟ್ಟು ಕಾಂತೀಯ ಬಲರೇಖೆ ಕಾಂತಕ್ಷೇತ್ರವು ಹೆಚ್ಚಾಗ್ತದೆ, ಅಷ್ಟೇ, ಬಹಳ ಈಸಿ ಇರ್ತದೆ. ನೆಕ್ಸ್ಟ್ 5th ಮೇನ್ 11ನೇ ಪ್ರಶ್ನೆ, ಬೆಳಕಿನ ಪ್ರತಿಫಲನ ಎಂದರೇನು? ವಕ್ರೀಭವನದ ನಿಯಮ ನಿರೂಪಿಸಿ. ದರ್ಪಣದ ಸಂಗಮ ದೂರ. ಬಹಳ ಈಸಿ, ಅದು ಹೇಳೋದೇ ಅವಶ್ಯಕತೆ ಇಲ್ಲ ಮಕ್ಕಳ, ನೀವೇ ಬರೆದು ಬಿಡ್ತೀರಾ. ಬೆಳಕಿನ ಕಿರಣವು ನಯವಾದ ಹೊಳಪನ್ನು ಮೇಲ್ಮೈ ಮೇಲೆ ಪತನಗೊಂಡಾಗ ಮರಳಿ ಅದೇ ಮಾಧ್ಯಮದಲ್ಲಿ ಚಲಿಸುವ ವಿದ್ಯುನ್ಮಾನವನ್ನು ಬೆಳಕಿನ ಪ್ರತಿಫಲನ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಯಾವುದಾದ್ರೂ ಇದನ್ನು ಬರೀರಿ. ಪ್ರತಿಫಲನದ ನಿಯಮ ಕೇಳಿದರೆ ಈಸಿ ಇದೆ, ನಾನೇನು ಹೇಳಬೇಕಾಗಿಲ್ಲ. ಸೈನ್ ಐ ಈಸ್ ಈಕ್ವಲ್ ಟು ಸೈನ್ ಆರ್. ಸೊ ಪತನ ಕೋನ ಪ್ರತಿಫಲನ ಕೋನಕ್ಕೆ ಸಮನಾಗಿರ್ತದೆ, ಅದಷ್ಟನ್ನು ಬರೀರಿ. ಸಂಗಮ ದೂರ ಕೇಳಿದ್ದಾರೆ. ಸೊ ಅದು ಗೋಳೀಯ ದರ್ಪಣದ ಧ್ರುವ ಮತ್ತು ಸಂಗಮ ಬಿಂದುಗಳ ನಡುವಿನ ದೂರವನ್ನು ಗೋಳೀಯ ಸಂಗಮ ದೂರ ಅಂತ ಹೇಳಿ ಕರಿತೀವಿ. ನೆಕ್ಸ್ಟು ವಕ್ರೀಭವನ ಎಂದರೇನು? ಸ್ನೆಲ್ಸ್ ಲಾ. ದೃಕ್ಕೇಂದ್ರ ಮತ್ತು ದ್ಯುತಿ ಕೇಂದ್ರಕ್ಕೆ ಕೇಳಿದ್ದಾರೆ ಡೆಫಿನೇಷನ್ಸು ನೋಡಿ, ಅದು ಸಹ ಈಸಿ ಇದೆ. ಅಷ್ಟು ಆನ್ಸರ್ಸ್ ಇಲ್ಲಿದೆ ಮಕ್ಕಳ. ನೋಡಿ ನಿಮಗೆ ಬೆಳಕಿನ ವಕ್ರೀಭವನ ಅಂದರೆ ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಬೆಳಕೊರಿಯುವಾಗ ಎರಡನೇ ಮಾಧ್ಯಮದಲ್ಲಿ ತನ್ನ ದಿಕ್ಕನ್ನು ಬದಲಾಯಿಸ್ತದೆ, ಅದನ್ನೇ ವಕ್ರೀಭವನ ಅಂತೀವಿ. ಸ್ನೆಲ್ಸ್ ಲಾ, ಸೈನ್ ಐ ಬೈ ಸೈನ್ ಆರ್. ದೃಕ್ಕೇಂದ್ರ ಅಂದರೆ ಮಸೂರ ಕೇಂದ್ರದ ಬಿಂದುವನ್ನೇ ದೃಕ್ಕೇಂದ್ರ ಅಂತೀವಿ. ದ್ವಿತೀಯ ರಂಧ್ರದಷ್ಟು ನೋಡ್ಕೊಳ್ಳಿ. ನೆಕ್ಸ್ಟು 12ನೇ ಪ್ರಶ್ನೆ, ಚಿತ್ರವನ್ನು ಕೊಟ್ಟಿದ್ದಾರೆ ಮಕ್ಕಳ ಇಲ್ಲಿ ನಮಗೆ. ಇದನ್ನು ಗಮನಿಸ್ಕೊಂಡು ಒಟ್ಟು ರೋಧ ಮತ್ತು ವಿದ್ಯುತ್ ಪ್ರವಾಹ ಕಂಡುಹಿಡಬೇಕು. ಸೊ ಈಸಿ ಇದೆ. R1 R2 R3 ಅಂತ ತಗೊಂಡ್ಕೊಂಡ್ರೆ ಅವು ಸಮಾಂತರದಲ್ಲಿದೆ.
ಆನಂತರ ನಾವು ಫಸ್ಟ್ ಏನು ಮಾಡಬೇಕು ಅಂತ ಹೇಳಿದರೆ ಆರ್ ಪಿಯನ್ನು ಕಂಡುಹಿಡ್ಕೊಳ್ಳೋಣ. ಆಮೇಲೆ ಆರ್ ಪಿ ಪ್ಲಸ್ 3 ಓಮನ್ನು ಮಾಡಿದರೆ ವಿಲ್ ಗೆಟ್ ದ ಕಂಪ್ಲೀಟ್ ರೆಸಿಸ್ಟೆನ್ಸ್. ಸೊ ಅಲ್ಲಿಗೆ ಸೂತ್ರವನ್ನು ಹಾಕಿ ಮಕ್ಕಳ ಆರ್ ಪಿ ನಮಗೆ ಎಷ್ಟು ಬರ್ತದೆ 3.64. ಸೊ ಒಟ್ಟು ರೋಧ ಬಂದರೆ ನಮಗೆ 6.69 ಬರ್ತದೆ. ವಿದ್ಯುತ್ ಪ್ರವಾಹ I = V/R. ಸೊ ವಿಲ್ ಗೆಟ್ 1.3334 ಆ್ಯಂಪ್ಸ್ ಆಗಿರ್ತದೆ. ನೆಕ್ಸ್ಟ್ ಅದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ, ಇನ್ನೊಂದು ಕ್ವಶನ್ಸ್ ಕೊಟ್ಟಿದ್ದಾರೆ, ಬಿ ಕ್ವಶನ್ ಕೊಟ್ಟಿದ್ದಾರೆ ಮಕ್ಕಳ. 50 ವ್ಯಾಟ್ ದರದ ಎಲೆಕ್ಟ್ರಿಕ್ ಫ್ಯಾನ್ ಒಂದು ದಿನದಲ್ಲಿ 6 ಗಂಟೆ ಕಾಲ ಬಳಕೆ ಆಗ್ತಾ ಇದೆ. 1 ಕಿಲೋ ವ್ಯಾಟಿಗೆ 4 ರೂಪಾಯಿ ಆದರೆ 30 ದಿನಕ್ಕೆ ಎಷ್ಟು? ಸೊ 50 × 6 × 30 ಅಷ್ಟು ಮಾಡಿದರೆ ನಮಗೆ 9000 ವ್ಯಾಟ್ ಬರ್ತದೆ. 9 ಕಿಲೋ ವ್ಯಾಟ್ ಆಗ್ತದೆ. 9 × 4 ಮಾಡಿದರೆ 36 ರೂಪೀಸ್ ಬರ್ತದೆ. ಸೊ ಬಹಳ ಈಸಿ ಇತ್ತು ಮಕ್ಕಳ. ಇದು ನಿಮಗೆ ಭೌತ ವಿಜ್ಞಾನ. ನೆಕ್ಸ್ಟ್ ರಸಾಯನ ವಿಜ್ಞಾನದಲ್ಲಿ ಮತ್ತೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದೆ. 13ನೇ ಕ್ವಶನ್ನು ಚಲುವೆ ಪುಡಿಯ ರಾಸಾಯನಿಕ ಸೂತ್ರ. ಡೈರೆಕ್ಟಾಗಿ ಬರ್ಬೋದು CaOCl2 ಆಗಿರ್ತದೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 14th ಕ್ವಶನ್ನು ಕೆಳಗಿನ ಸಮೀಕರಣಗಳನ್ನು ಗಮನಿಸಿ ಸರಿಯಾದ ಹೇಳಿಕೆಯನ್ನು ಗುರುತಿಸಿ. ಸೊ ಎರಡೂ ಸಮೀಕರಣಗಳನ್ನು ನೋಡಿ ಮಕ್ಕಳ. ಸೊ ಆಪ್ಷನನ್ನು ತೆಗೆದುಕೊಳ್ಳಿ. ಸೊ ಕೊಟ್ಟಿರೋ ಈ ಕರೆಕ್ಟಾಗಿರೋ ಆಪ್ಷನಲ್ಲಿ ನೋಡಿ, ತಾಮ್ರವು ಬೆಳ್ಳಿಗಿಂತ ಹೆಚ್ಚು ಆದರೆ ಕಬ್ಬಿಣಕ್ಕಿಂತ ಕಡಿಮೆ ಕ್ರಿಯಾಶೀಲ. ದಟ್ ಈಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ ಕರೆಕ್ಟ್ ಆಗಿದೆ ನೋಡಿ. ಎಸ್. 15th ಕ್ವಶನ್ ಕೆಳಗಿನವುಗಳಲ್ಲಿ ಕೊಟ್ಟಿರುವಂಥ ಸಂಯುಕ್ತದ ಅಣುಸೂತ್ರವನ್ನೇ ಹೊಂದಿರುವ ಮತ್ತೊಂದು ರಚನಾ ಸೂತ್ರ ಕೇಳಿದ್ದಾರೆ. ಸೊ ಇಲ್ಲಿ ನಮಗೆ ಐಸೋಬ್ಯೂಟೇನ್ಸ್ ಅದು ನೆನ್ಪಿಟ್ಕೊಳ್ಳಿ ಮಕ್ಕಳ. ಅದು ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ನೀವು ಕಂಡುಹಿಡ್ಬೋದು. ಆಪ್ಷನ್ ಡಿನಲ್ಲಿರುವಂಥ ಆನ್ಸರ್ ಆಗಿರ್ತದೆ. ನೆಕ್ಸ್ಟ್ 16th ಕ್ವಶನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 3 ಪ್ರಶ್ನೆ ಇದೆ. ಚಿತ್ರದ ಮೂಲಕ ತೋರಿಸಿರುವ ಪ್ರಯೋಗದಲ್ಲಿ ಕಂದು ಬಣ್ಣದ ಧೂಮ ಉಂಟಾಗಲು ಕಾರಣವೇನು? ಯಾಕೆಂದರೆ ಸೀಸದ ನೈಟ್ರೇಟ್ ವಿಭಜನೆಗೊಂಡು ನೈಟ್ರೈಟ್ ಡೈಆಕ್ಸೈಡ್ ಬಿಡುಗಡೆ ಆಗ್ತದೆ. ಹಾಗಾಗಿ ಕಂದು ಬಣ್ಣದ ಧೂಮ ಉಂಟಾಗ್ತದೆ. ನೆಕ್ಸ್ಟ್ ನಿಸರ್ಗದಲ್ಲಿ ಶುದ್ಧ ರೂಪದಲ್ಲಿ ದೊರೆಯುವ ಯಾವುದಾದರೂ 2 ಲೋಹಗಳನ್ನು ಹೆಸರಿಸಿ. ಚಿನ್ನ, ಬೆಳ್ಳಿ, ಪ್ಲಾಟಿನಂ. ನೆಕ್ಸ್ಟ್ ಹೈಡ್ರೋಜನೀಕರಣದ ಮಹತ್ವವೇನು? ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳನ್ನು ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳನ್ನಾಗಿ ಪರಿವರ್ತಿಸಬಹುದು. ಅದನ್ನೇ ಮತ್ತು ಹೆಚ್ಚು ಕ್ರಿಯಾಶೀಲ ಕೊಬ್ಬುಗಳನ್ನು ಕಡಿಮೆ ಕ್ರಿಯಾಶೀಲ ಕೊಬ್ಬನ್ನಾಗಿ ಪರಿವರ್ತಿಸಬಹುದು. ಅದೇ ರೀತಿ ಕಾರ್ಬನ್ ಸಂಯುಕ್ತಗಳ ಸಂಗ್ರಹಣಾ ಅವಧಿಯನ್ನು ಹೆಚ್ಚಿಸಬಹುದು. ನೆಕ್ಸ್ಟ್ 8ನೇ ಮೇನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಜೇನುಹುಳ ಕುಟುಕಿದ ಜಾಗಕ್ಕೆ ಅಡುಗೆ ಸೋಡಾದ ದ್ರಾವಣವನ್ನು ಸಾಮಾನ್ಯವಾಗಿ ಲೇಪಿಸಲಾಗ್ತದೆ. ಈ ಒಂದು ಕ್ರಮವನ್ನು ಸಮರ್ಥಿಸಿ ಅಂತ ಕೇಳಿದ್ದಾರೆ. ಸೊ ಜೇನುಹುಳ ಕುಟುಕಿದಾಗ ಮೆಥನೋಯಿಕ್ ಆಮ್ಲ ಬಿಡುಗಡೆ ಆಗ್ತದೆ. ಅದು ನೋವು ಮತ್ತು ಉರಿಯನ್ನು ಉಂಟು ಮಾಡ್ತದೆ. ಕುಟುಕಿದ ಜಾಗಕ್ಕೆ ಅಡುಗೆ ಸೋಡಾವನ್ನು ಲೇಪಿಸಿದಾಗ ಆಮ್ಲವನ್ನು ತಟಸ್ಥಗೊಳಿಸ್ತದೆ, ಉರಿ ಶಮನ ಆಗ್ತದೆ. ನೆಕ್ಸ್ಟ್ 20ನೇದು ಸಿನೆಬಾರ್ನಿಂದ ಶುದ್ಧ ಪಾದರಸವನ್ನು ಹೇಗೆ ಪಡೆಯಲಾಗ್ತದೆ? ಸೊ ಅದಕ್ಕೆ ಆನ್ಸರನ್ನು ನೋಡೋಣ ಮಕ್ಕಳ. ಸೊ ಸಿನೆಬಾರನ್ನು ಗಾಳಿಯಲ್ಲಿ ಉರಿಸಿದಾಗ ಪಾದರಸದ ಆಕ್ಸೈಡ್ ಮತ್ತು ಸಲ್ಫರ್ ಡೈಆಕ್ಸೈಡ್ ಉಂಟಾಗ್ತದೆ. ಸೊ ಅದು ಸೂತ್ರವನ್ನು ನೋಡ್ಕೊಳ್ಳಿ. ಸೊ ಇದಿಷ್ಟನ್ನು ಬರೆದ್ರೆ ಸಾಕು. ಈ ರೀತಿ ನಮಗೆ ಪಾದರಸ ಉಂಟಾಗ್ತದೆ. ಆಪ್ಷನ್ ಕೊಟ್ಟಿದ್ದಾರೆ. ಕ್ಯಾಲ್ಶಿಯಂ ನೀರಿನೊಂದಿಗೆ ಪ್ರತಿವರ್ತಿಸಿದಾಗ ಏಕೆ ಬೆಂಕಿ ಹೊತ್ತಿಕೊಳ್ಳೋದಿಲ್ಲ? ಯಾಕೆ ಅಂತ ಹೇಳಿದರೆ ನೀರಿನೊಂದಿಗೆ ಕ್ಯಾಲ್ಶಿಯಂ ಪ್ರತಿವರ್ತನೆ ತೀವ್ರ ಕಡಿಮೆ ಇರ್ತದೆ. ಮತ್ತು ಕ್ಯಾಲ್ಶಿಯಂ ನೀರಿನೊಂದಿಗೆ ಪರಿವರ್ತಿಸಿದಾಗ ಬಿಡುಗಡೆಯಾಗುವ ಉಷ್ಣವು ಹೈಡ್ರೋಜನ್ ಹೊತ್ತಿಕೊಳ್ಳಲು ಸಹಾಯ ಆಗೋದಿಲ್ಲ. 21ನೇ ಪ್ರಶ್ನೆ ಕಾರ್ಬನ್ ಸಂಯುಕ್ತಗಳು ನಿಸರ್ಗದಲ್ಲಿ ಅತ್ಯಧಿಕ ಸಂಖ್ಯೆಯಲ್ಲಿ ಕಂಡುಬರ್ತವೆ ಏಕೆ? ಯಾಕೆ ಅಂತ ಹೇಳಿದರೆ ಅದರಲ್ಲಿರುವಂಥ ಕೆಟನೈಸೇಷನ್ ಚತುರ್ವೇಲೆನ್ಸಿ ಗುಣ ಆಗಿರ್ತದೆ. ಕಾರ್ಬನ್ ವೇಲೆನ್ಸಿ 4, ಇದರಿಂದ 4 ಕಾರ್ಬನ್ ಇತರೆ ಪರಮಾಣುಗಳೊಂದಿಗೆ ಏಕವೇಲೆನ್ಸಿ ಧಾತುಗಳೊಂದಿಗೆ ಜೋಡಣೆ ಹೊಂದುವ ಸಾಮರ್ಥ್ಯವನ್ನು ಹೊಂದಿರ್ತದೆ. ಮತ್ತು ಕೆಟನೀಕರಣ ಇತರೆ ಕಾರ್ಬನ್ ಪರಮಾಣುವಿನೊಂದಿಗೆ ಬಂಧಗಳನ್ನು ಏರ್ಪಡಿಸಿಕೊಂಡು ಬೃಹತ್ ಅಣುಗಳನ್ನಾಗಿ ಉಂಟು ಮಾಡ್ತಾ ಹೋಗ್ತದೆ. ನೆಕ್ಸ್ಟ್ 9ನೇ ಮೇನ್ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. ಎ ಪ್ರಶ್ನೆ, ಮೆಗ್ನೀಷಿಯಂ ಪಟ್ಟಿಯು ಗಾಳಿಯಲ್ಲಿ ಬಿಳಿ ಜ್ವಾಲೆಯೊಂದಿಗೆ ಉರಿದು ಮೆಗ್ನೀಷಿಯಂ ಡೈಆಕ್ಸೈಡ್ ಬದಲಾಗ್ತದೆ. ಈ ಕ್ರಿಯೆಯ ವಿಧವನ್ನು ತಿಳಿಸಿ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಅದು ಯಾವುದಪ್ಪ ಅಂತೇಳಿರೋದು ರಾಸಾಯನಿಕ ಸಂಯೋಗ ಆಗಿರ್ತದೆ. ಬಿ ಪ್ರಶ್ನೆ ನೋಡೋಣ. ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ನಿರ್ಧರಿಸಲು ಸಹಾಯ ಮಾಡುವ ವೀಕ್ಷಣೆ. ಬಣ್ಣದಲ್ಲಿ ಬದಲಾವಣೆ, ಅನಿಲ ಬಿಡುಗಡೆ, ತಾಪದಲ್ಲಿ ಬದಲಾವಣೆ, ಸ್ಥಿತಿ ಬದಲಾವಣೆ. ಸೊ ಅದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ. ರಾಸಾಯನಿಕ ಸಮೀಕರಣ ಸರಿದೂಗಿಸಬೇಕು. ಏಕೆ ಅಂತ ಕೇಳಿದರೆ, ಯಾಕೆಂದರೆ ರಾಶಿ ಸಂರಕ್ಷಣಾ ನಿಯಮದ ಪ್ರಕಾರ ಪ್ರತಿ ಧಾತುವಿನ ಅಣುಗಳ ಸಂಖ್ಯೆಯು ರಾಸಾಯನಿಕ ಕ್ರಿಯೆಗೆ ಮೊದಲು ಮತ್ತು ನಂತರ ಸ್ಥಿರವಾಗಿರಬೇಕು.
ನೆಕ್ಸ್ಟ್ ತುಕ್ಕು ಹಿಡಿಯುವುದನ್ನು ಯಾವ ರೀತಿ ನಾವು ನಿಯಂತ್ರಿಸ್ಬೋದು? ಎಣ್ಣೆ ಸವರುವುದು, ಬಣ್ಣ ಹಚ್ಚುವುದು, ಗ್ರೀಸನ್ನು ಹಚ್ಚುವುದು, ಇವುಗಳೆಲ್ಲ ಮಾಡೋದ್ರಿಂದ ನಾವು ಗ್ಯಾಲ್ವನೀಕರಣ, ಅಮೋನಿಯಂ ಲೇಪನ, ಅನೋಡೀಕರಣ ಯಾವುದಾದ್ರೂ 4 ಬರೀರಿ ಮಕ್ಕಳ, ಮಾಡೋದ್ರಿಂದ ಕಡಿಮೆ ಮಾಡ್ಬೋದು. ನೆಕ್ಸ್ಟ್ ನಮಗಿಲ್ಲಿ ಚಿತ್ರವನ್ನು ಕೇಳಿದ್ದಾರೆ ಮಕ್ಕಳ. ಹೈಡ್ರೋಜನ್ ಇದು ರಕ್ತ ಸಲ್ಫ್ಯೂರಿಕ್ ಆಮ್ಲದಂತೆಗೆ ಸತುವಿನ ಚೂರುಗಳ ವರ್ತನೆಯ ಚಿತ್ರ. ಸೊ ಇದರಲ್ಲಿ ನಿರ್ಗಮನಾಳ ಮತ್ತು ಸತುವಿನ ಚೂರು. ಸೊ ಈಸಿ ಇದೆ. ನೆಕ್ಸ್ಟು ಎಲೆಕ್ಟ್ರಾನ್ ವರ್ಗಾವಣೆಯಿಂದ ಮೆಗ್ನೀಷಿಯಂ ಕ್ಲೋರೈಡ್ ಅಣುವಿನ ಉಂಟಾಗುವಿಕೆಯನ್ನು ತೋರಿಸಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಮೆಗ್ನೀಷಿಯಂ ತನ್ನಲ್ಲಿರುವ 2 ಎಲೆಕ್ಟ್ರಾನನ್ನು ಬಿಟ್ಕೊಟ್ಟು ಧನ ಅಯಾನ ಆಗ್ತಾಯಿದೆ. ಆ 2 ಅಯಾನಗಳನ್ನು ಎಲೆಕ್ಟ್ರಾನ್ ಪಡೆದುಕೊಂಡು ಕ್ಲೋರಿನ್ ಪಡೆದುಕೊಂಡು ಋಣ ಅಯಾನ ಆಗ್ತಾಯಿದೆ. ನೋಡಿ ಇದು ಅದರಷ್ಟು ಚಿತ್ರ. ಇದಿಷ್ಟು ಬಿಡಿಸಿದ್ರೆ ನಿಮಗೆ 2 ಅಂಕಗಳು ಸಿಗ್ತದೆ. ನೆಕ್ಸ್ಟು ಅಲ್ಯೂಮಿನಿಯಂ ಆಕ್ಸೈಡನ್ನು ಉಭಯಧರ್ಮಿ ಆಕ್ಸೈಡ್ ಅಂತ ಹೇಳಿ ಕರೆಯಲಾಗ್ತದೆ. ಯಾಕೆ ಅಂತ ಹೇಳಿದರೆ ಅಲ್ಯೂಮಿನಿಯಂ ಆಕ್ಸೈಡ್ ಆಮ್ಲ ಮತ್ತು ಪ್ರತ್ಯಾಮ್ಲ 2 ಜೊತೆನೂ ವರ್ತಿಸಿ ಲವಣ ಮತ್ತು ನೀರನ್ನು ಬಿಡುಗಡೆ ಮಾಡ್ತದೆ. ನೆಕ್ಸ್ಟ್ 10ನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳ ನಡುವಣ 2 ವ್ಯತ್ಯಾಸಗಳನ್ನ ಕೇಳಿದ್ದಾರೆ ಮಕ್ಕಳ. ಕಾರ್ಬನ್ ಪರಮಾಣುಗಳ ನಡುವೆ ಏಕಬಂಧ ಇದೆ. ಅಪರ್ಯಾಪ್ತಕ್ಕೆ ಬಂದರೆ ಮಕ್ಕಳ ಏಕಬಂಧ, ದ್ವಿಬಂಧ, ತ್ರಿಬಂಧ ಇರ್ತದೆ. ಇದು ಕಡಿಮೆ ಕ್ರಿಯಾಶಾಲಿ, ಇದು ಹೆಚ್ಚು ಕ್ರಿಯಾಶಾಲಿ. ದಹಿಸಿದಾಗ ನೀಲಿ ಬಣ್ಣದ ಜ್ವಾಲೆ ಬಿಡ್ತದೆ, ಇದು ಹಳದಿ ಬಣ್ಣದ ಜ್ವಾಲೆ. ಇಲ್ಲಿ ಆದೇಶನ ಕ್ರಿಯೆಗೆ ಒಳಪಡ್ತದೆ, ಇದು ಆದೇಶನ ಮತ್ತು ಸಂಕಲನ 2ಕ್ಕೂ ಒಳಪಡ್ತದೆ. ಇದು ಆಲ್ಕೇನ್ ಮಾತ್ರ, ಇಲ್ಲಿ ಆಲ್ಕೀನ್ ಆಲ್ಕೈನ್ಗಳು 2 ಬರ್ತವೆ. ನೆಕ್ಸ್ಟು ಅಣುಸೂತ್ರವನ್ನು ಕೇಳಿದ್ದಾರೆ ಮಕ್ಕಳು. ಒಂದು ಪ್ರೊಪನೋಯಿಕ್ ಆ್ಯಸಿಡ್, ಇನ್ನೊಂದು ಸೈಕ್ಲೋಹೆಕ್ಸೇನ್. ಸೊ ಇಲ್ಲಿ ನೋಡಿ ನಿಮಗೆ ಕಾಣಿಸ್ತಾ ಇದೆ ಪ್ರೊಪನೋಯಿಕ್ ಆ್ಯಸಿಡ್. ಸೊ ದಿಸ್ ಇಸ್ ದ ಪ್ರೊಪನೋಯಿಕ್ ಆ್ಯಸಿಡ್. ಪ್ರೋಪ್ ಅಂದರೆ 3 ಕಾರ್ಬನ್ ಆಟಮ್ಸ್ ಇರಬೇಕು ಮಕ್ಕಳು. ನೋಡಿ ಸಿ. ಸೊ ಅಲ್ಲಿಗೆ CH3 CH2 COOH ಪ್ರೊಪನೋಯಿಕ್. ಇದು C6H12 ಸೈಕ್ಲೋಹೆಕ್ಸೇನ್. ಸೈಕ್ಲೋ ಅಂದರೆ 6, ಸೊ ಅಲ್ಲಿಗೆ ಹೆಕ್ಸೇನ್. ನೆಕ್ಸ್ಟ್ ಅದಷ್ಟು ನಿಮಗೆ ರಸಾಯನ ವಿಜ್ಞಾನದಿಂದ ಆಗ್ತದೆ. ನೆಕ್ಸ್ಟ್ ನಾವು ಜೀವವಿಜ್ಞಾನದ ಪ್ರಶ್ನೆಗಳನ್ನ ನೋಡೋಣ. 26ನೇ ಪ್ರಶ್ನೆ ಬಹು ಆಯ್ಕೆಯ ಪ್ರಶ್ನೆ. ಕೆಲವುಗಳಲ್ಲಿ ಕೆಳಗಿನವುಗಳಲ್ಲಿ ಸಸ್ಯ ಪತ್ರರಂಧ್ರದ ಕಾರ್ಯ ಅಂತ ಕೇಳಿದ್ದಾರೆ. ಸೊ ಸಸ್ಯ ಪತ್ರರಂಧ್ರದ ಕಾರ್ಯನೇ ಅನಿಲಗಳ ವಿನಿಮಯ ಮಾಡುವಂಥದ್ದು. ಕೊಟ್ಟರೆ 4 ಆಪ್ಷನಲ್ಲಿ ಅನಿಲ ವಿನಿಮಯ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟು ಸಸ್ಯಗಳ ದ್ಯುತಿ ಅನುವರ್ತನೆಗೆ ಕಾರಣವಾಗುವಂತಹ ಸಸ್ಯ ಹಾರ್ಮೋನ್. ಸೊ ದ್ಯುತಿ ಅನುವರ್ತನೆಗೆ ಅಂದರೆ ಅಲ್ಲಿ ಕೊಟ್ಟಿರೋ 4 ಆಪ್ಷನಲ್ಲಿ ಆಕ್ಸಿನ್ ಇಸ್ ದ ರೈಟ್ ಆನ್ಸರ್. ಸೊ ಇಲ್ಲಿ 4 ಹಾರ್ಮೋನ್ಸ್ಗಳಿದ್ದಾವೆ ಮಕ್ಕಳ. ಸೈಟೋಕಿನ್ಸು, ಜಿಬರ್ಲಿನು, ಆಪ್ಸಿಕ್ ಆಮ್ಲ ಸಸ್ಯದ ಬೆಳವಣಿಗೆಯನ್ನು ಕುಂಠಿತಗೊಳಿಸ್ತದೆ. ಸೊ ಪ್ರತಿಯೊಂದು ಹಾರ್ಮೋನ್ನ ಕಾರ್ಯ ನೋಡ್ಕೊಂಡಿರಿ. ನೆಕ್ಸ್ಟು ಮಾನವರಲ್ಲಿ ಲೈಂಗಿಕ ಸಂಪರ್ಕದಿಂದ ಸಾಮಾನ್ಯವಾಗಿ ಹರಡುವ ಬ್ಯಾಕ್ಟೀರಿಯಾ ಸೋಂಕು ಕೇಳಿದರೆ ಗೊನೇರಿಯಾ, ಏಡ್ಸು, ಹೆಪಟೈಟಿಸ್ ಬಿ ವರ್ಡ್ಸ್ ಇದೆ. ಸೊ ಅದರಲ್ಲಿ ಗೊನೇರಿಯಾ ಅದು ಬ್ಯಾಕ್ಟೀರಿಯಾದಿಂದ ಹರಡುವಂಥದ್ದು. ಹಾಗಾಗಿ ಆಪ್ಷನ್ ಇ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 12ನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 1 ಅಂಕದ ಪ್ರಶ್ನೆ. ಸ್ತನಿಗಳಲ್ಲಿ ರಕ್ತದ ಹಿಮ್ಮಡಿ ಪರಿಚಲನೆಯ ಸ್ಥಿರ ಉಷ್ಣತೆಯನ್ನು ನಿರ್ವಹಿಸಲು ಅತ್ಯಗತ್ಯ ಹೇಗೆ ಅಂತ ಕೇಳಿದ್ದಾರೆ ಮಕ್ಕಳು. ಸೊ ಹಿಮ್ಮಡಿ ಪರಿಚಲನೆಯು ದೇಹಕ್ಕೆ ಹೆಚ್ಚು ಸುಸ್ಥಿರ ಪ್ರಮಾಣದಲ್ಲಿ ಆಮ್ಲಜನಕವನ್ನು ಪೂರೈಕೆಯನ್ನು ಮಾಡ್ತದೆ ಮತ್ತು ಸ್ಥಿರ ದೇಹ ತಾಪ ಹೊಂದಲು ಸಹ ಇದು ಅಗತ್ಯವಾದಂತಹ ಹೆಚ್ಚಿನ ಶಕ್ತಿಯನ್ನು ಇದು ಉತ್ಪಾದಿಸ್ತದೆ. ನೆಕ್ಸ್ಟ್ 30ನೇ ಪ್ರಶ್ನೆ. ಕೇಸರ ಮಾತ್ರ ಹೊಂದಿರುವಂತಹ ಹೂಗಳಲ್ಲಿ ಸ್ವಕೀಯ ಪರಾಗಸ್ಪರ್ಶ ಸಾಧ್ಯವೇ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳು. ಅದಕ್ಕೆ ನಮ್ಮ ಉತ್ತರವನ್ನು ಸಮರ್ಥಿಸಬೇಕು. ಇಲ್ಲ, ಯಾಕೆಂತ ಹೇಳಿದರೆ ಹೂವು ಏಕಲಿಂಗಿಯಾಗಿದೆ. ಹೂವು ಕೇವಲ ಪುರುಷ ಸಂತಾನೋತ್ಪತ್ತಿ ಭಾಗವನ್ನು ಹೊಂದಿದೆ. ಹಾಗಾಗಿ ಅಲ್ಲಿ ಸ್ವಕೀಯ ಪರಾಗಸ್ಪರ್ಶವನ್ನು ಹೊಂದಲು ಸಾಧ್ಯವಿಲ್ಲ. ನೆಕ್ಸ್ಟ್ DNA ಸ್ವಪ್ರತೀಕರಣ. ಸೊ DNA ರೆಪ್ಲಿಕೇಶನ್ ಕೇಳಿದ್ದಾರೆ ಮಕ್ಕಳ. ಕೋಶ ವಿಭಜನೆಯ ಸಿದ್ಧತಾ ಹಂತದಲ್ಲಿ ಜೀವಕೋಶದ DNA ತನ್ನನ್ನು ತಾನೇ ನಕಲುಗೊಳಿಸಿಕೊಳ್ಳುವುದನ್ನು DNA ಸ್ವಪ್ರತೀಕರಣ ಅಂತ ಹೇಳಿ ಕರೆಯಲಾಗ್ತದೆ. ನೆಕ್ಸ್ಟು 2 ಮಾರ್ಕ್ಸಿನ ಕ್ವಶನ್ನು. ನೆಫ್ರಾನ್ ಚಿತ್ರ ಕೇಳಿದರೆ ಬೌಮನ್ ನಾಳವನ್ನು ಕೋಶಗಳನ್ನು ಬಿಡಿಸ್ಲಿಕ್ಕೆ ಕೇಳಿದ್ದಾರೆ. ಸೊ ಇದಿಷ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪರಾವರ್ತಿತ ಚಾಪ ಎಂದರೇನು? ಅನೇಕ ಪ್ರಾಣಿಗಳಲ್ಲಿ ಪರಾವರ್ತಿತ ಚಾಪ ಕಾರ್ಯನಿರ್ವಹಣೆ ಪರಿಣಾಮಕಾರಿಯಾಗಿ ಮಾರ್ಗ ಎನಿಸ್ತದೆ. ಏಕೆಂದರೆ ಒಂದು ಪ್ರತಿಕ್ರಿಯೆ ಒದಗಿಸಲು ಪುನರಾವರ್ತನೆಯ ಸಂದೇಶಗಳು ಹಾದು ಹೋಗುವ ಮಾರ್ಗ. ಏಕೆಂದರೆ ಮೆದುಳಿನ ಆಲೋಚನಾ ಪ್ರಕ್ರಿಯೆ ಸಾಕಷ್ಟು ವೇಗವಾಗಿರೋದಿಲ್ಲ. ಅನೇಕ ಪ್ರಾಣಿಗಳು ಬಹಳ ಕಡಿಮೆ ಅಥವಾ ಯಾವುದೇ ಸಂಕೀರ್ಣ ನರಕೋಶದ ಜಾಲವನ್ನು ಹೊಂದಿರೋದಿಲ್ಲ. ನೆಕ್ಸ್ಟ್ 14th ಮೇನ್ 3 ಅಂಕದ ಪ್ರಶ್ನೆ. 34ನೇದು ಮೆದುಳಿನ ರಚನೆಯ ಚಿತ್ರ ಕೇಳಿದರೆ ಹೈಪೋಥಾಲಮಸ್ ಮತ್ತು ಫಾನ್ಸ್ನ ಚಿತ್ರವನ್ನು
ಪಾನ್ಸ್ನ ಚಿತ್ರವನ್ನು ಕೇಳಿದ್ದಾರೆ ಮಕ್ಕಳೇ, ಇದಿಷ್ಟು ಭಾಗವನ್ನು ಕೇಳಿದ್ದಾರೆ, ಇದಿಷ್ಟು ಬಿಡಿಸಿದ್ರೆ 3 ಅಂಕ ಸಿಗ್ತದೆ. ಸೊ ನಿಮಗೆ ಚಿತ್ರಕ್ಕೇ 2 ಅಂಕ, ಭಾಗಗಳಿಗೆ ಅರ್ಧ ಅಂಕಗಳಿರ್ತದೆ. ಹಾಗಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್, ತಂದೆಯಿಂದಲೇ ಮಗುವೊಂದರ ಲಿಂಗ ನಿರ್ಧರಣೆ ಆಗ್ತದೆ ಏಕೆ? ವೆರಿ ಇಂಪಾರ್ಟೆಂಟ್. ಹೌದು, ತಂದೆಯಿಂದಲೇ ಆಗುವಂಥದ್ದು. ಯಾಕೆಂತ ಹೇಳಿದ್ರೆ ಎಲ್ಲ ಮಹಿಳೆಯರು ಒಂದೇ ರೀತಿಯ XX ವರ್ಣತಂತು ಹೊಂದಿರ್ತಾರೆ, ಎಲ್ಲ ಪುರುಷರು ಭಿನ್ನ ಜೋಡಿಯ XY ವರ್ಣತಂತು ಹೊಂದಿರ್ತಾರೆ. ತಂದೆಯ ಲಿಂಗಾಣುಗಳಿಗೆ X ಅಥವಾ Y ವರ್ಣತಂತುಗಳನ್ನು ಕೊಡುವ ಸಾಮರ್ಥ್ಯ ಹೊಂದಿರೋದ್ರಿಂದ ತಂದೆ ಮಾತ್ರವೇ ಮಗುವಿನ ಲಿಂಗ ನಿರ್ಧರಣೆಗೆ ಕಾರಣರಾಗಿರ್ತಾರೆ. ಅದನ್ನು ಬರಿಬೋದು. ಅಥವಾ ಈ ಚಿತ್ರವನ್ನು ಇದಿಷ್ಟನ್ನು ಬರೆದಿದ್ರೂ ಸಹ ನಿಮಗೆ ಅಂಕಗಳು ಸಿಗ್ತದೆ. ನೆಕ್ಸ್ಟ್, ಹಳದಿ ಬೀಜವನ್ನು ಉತ್ಪಾದಿಸುವ ಬಟಾಣಿ ಸಸ್ಯದೊಂದಿಗೆ ಹಸಿರು ಬೀಜ ಉತ್ಪಾದಿಸುವ ಬಟಾಣಿ ಸಸ್ಯದೊಂದಿಗೆ ಸಂಕರಣಗೊಳಿಸಿ F2 ಪೀಳಿಗೆಯಲ್ಲಿ ದೊರೆತ ಫಲಿತಾಂಶವನ್ನು ಚಕ್ಕರ್ ಬೋರ್ಡ್ನಲ್ಲಿ ಬರೀಲಿಕ್ಕೆ ಕೇಳಿದ್ದಾರೆ ಮಕ್ಕಳು. ಇಲ್ಲಿ ನೋಡಿ, F2 ಪೀಳಿಗೆಯಲ್ಲಿ YY ಇದು Y. ಸೊ ನಮಗೆ ಇಷ್ಟು ಬರೆದ್ರೆ ಸಾಕು, ನಿಮಗೆ 2 ಅಂಕಗಳು ಸಿಗ್ತದೆ. ಅದೇ ರೀತಿ ನಮಗೆ ಇನ್ನೊಂದು ಪ್ರಶ್ನೆಯನ್ನು ಕೇಳಿದ್ದಾರೆ, ಅದಕ್ಕೆ ಆಪ್ಷನ್ ಕೊಟ್ಟು ಮಕ್ಕಳ. ಕೆಂಪು ಹೂ ಬಿಡುವ ಎತ್ತರದ ಬಟಾಣಿ ಸಸ್ಯ ಬಿಳಿ ಹೂ ಬಿಡುವ ಗಿಡ್ಡನೆಯ ಬಟಾಣಿ ಸಸ್ಯಗಳೊಂದಿಗೆ ಸಂಕರಣಗೊಳಿಸಿದೆ. F2 ಪೀಳಿಗೆಯಲ್ಲಿ ದೊರೆತ ಫಲಿತಾಂಶವನ್ನು ಚಕ್ಕರ್ ಬೋರ್ಡ್ನಲ್ಲಿ ಕೇಳಿದ್ದಾರೆ ಮಕ್ಕಳ. ಇಲ್ಲಿ ನೋಡಿ, ಇದಿಷ್ಟೇ ಅವ್ರು ಕೇಳಿರೋದು. ಅವರೇನು F1 ಮತ್ತು F1 ಇದನ್ನು ಕೇಳಿದ್ರೆ ಬರೀ ಚಕ್ಕರ್ ಬೋರ್ಡ್ ಅಷ್ಟೇ. ಇದಿಷ್ಟು ಬರೀರಿ, 3 ಮಾರ್ಕ್ಸ್ ನಿಮಗೆ ಸಿಗ್ತದೆ. ನೆಕ್ಸ್ಟ್, 36ನೇ ಪ್ರಶ್ನೆ, ಹುಲ್ಲು, ಕಪ್ಪೆ, ಹಾವು ಈ 3 ಸರಪಳಿಯಲ್ಲಿ ಮೊದಲ ಪೋಷಣಾ ಸ್ತರದಲ್ಲಿ 100 ಜೌಲ್ನಷ್ಟು ಶಕ್ತಿಯು ಪ್ರಮಾಣ ಕಂಡು ಬಂದರೆ 3ನೇ ಪೋಷಣಾ ಸ್ತರದಲ್ಲಿ ಜೀವಿಯಲ್ಲಿ ಶಕ್ತಿಯ ಪ್ರಮಾಣವನ್ನು ಕಂಡುಹಿಡಿಯಿರಿ. ಸೊ ಆಬ್ವಿಯಸ್ಲಿ ಏನಾಗಿರ್ತದೆ ಮಕ್ಕಳ, 10% ನಿಯಮದ ಪ್ರಕಾರ ಏನಾಗ್ತದೆ, 10% ಶಕ್ತಿ ಮಾತ್ರ ಮುಂದಿನ ಪೋಷಣಾ ಹಂತಕ್ಕೆ ತಲುಪುವಂಥದ್ದು. ಹಾಗಾಗಿ ಮೊದಲನೇ ಪೋಷಣಾ ಹಂತದಲ್ಲಿ 10% ಇದ್ದರೆ 100% ಇದ್ದರೆ, 2ನೇ ಪೋಷಣಾ ಸ್ತರಕ್ಕೆ ಅದು ಬರುವಷ್ಟು ಏನಾಗಿರ್ತದೆ ಮಕ್ಕಳಲ್ಲಿ 10% ಅಷ್ಟೇ ಅಲ್ಲಿಗೆ ಬಂದಿರ್ತದೆ. ನೆಕ್ಸ್ಟ್ ಹೋದರೆ 1% ಅದರಲ್ಲಿ ಅಷ್ಟೇ, ಒಂದಷ್ಟೇ ಹೋಗಿರ್ತದೆ. ಹಾಗಾಗಿ ಅದು ಅರ್ಥ ಮಾಡ್ಕೊಳ್ಳಿ. ಸೊ ಇದು ಅದರ ನಿಯಮ. ನೆಕ್ಸ್ಟು, ಒಂದು ವೇಳೆ ನಾವು ಉತ್ಪಾದಿಸುವ ಎಲ್ಲ ತ್ಯಾಜ್ಯಗಳು ಜೈವಿಕ ವಿಘಟನೀಯವಾಗಿದ್ದರೆ ಇದು ಪರಿಸರದ ಮೇಲೆ ಯಾವ ಪರಿಣಾಮ ಉಂಟು ಮಾಡುವುದಿಲ್ಲವೇ? ಉತ್ತರ ಸಮರ್ಥಿಸಿ. ಸೊ ಜೈವಿಕ ವಿಘಟನೀಯ ತ್ಯಾಜ್ಯಗಳು ದುರ್ವಾಸನೆಯನ್ನು ಬಿಡುಗಡೆ ಮಾಡಿ ಪರಿಸರ ಮಾಲಿನ್ಯವನ್ನು ಉಂಟು ಮಾಡುತ್ತದೆ. ಜೈವಿಕ ವಿಘಟನೀಯ ತ್ಯಾಜ್ಯಗಳನ್ನು ಹಾಕುವ ಸ್ಥಳಗಳು ಕೀಟಗಳು ಪಿಡುಗುಗಳಿಗೆ ಆಶ್ರಯ ತಾಣವಾಗಿವೆ ಮತ್ತು ರೋಗಗಳು ಹರಡ್ತವೆ. ನೆಕ್ಸ್ಟ್ 15th ಮೇಯ್ನ್, ಇಲ್ಲಿ 4 ಅಂಕದ ಒಂದೇ ಪ್ರಶ್ನೆ. 37ನೇ ಪ್ರಶ್ನೆ, ಸಸ್ಯಗಳಲ್ಲಿ ಝೈಲಮ್ ಅಂಗಾಂಶದಿಂದ ನೀರವಯವ ವಸ್ತುಗಳನ್ನು ಹೇಗೆ ಸಾಗಿಸಲ್ಪಡುತ್ತದೆ ವಿವರಿಸಿ ಕೇಳಿದ್ದಾರೆ. ಸೊ ಯಾವ ರೀತಿ ಅಂದರೆ, ಸಸ್ಯದ ಎಲ್ಲ ಭಾಗಗಳನ್ನು ತಲುಪುವಂತಹ ಕಾಲುವೆಗಳ ನಿರಂತರ ವ್ಯವಸ್ಥೆಯನ್ನು ನಿರ್ಮಿಸಲು ಝೈಲಮ್ ಅಂಗಾಂಶದಲ್ಲಿ ನಳಿಕೆಗಳು ಮತ್ತು ಟ್ರೇಕಿಟ್ಗಳು ಪರಸ್ಪರ ಸಂಪರ್ಕ ಹೊಂದಿವೆ. ಸೊ ಇದಿಷ್ಟು ಪಾಯಿಂಟ್ಸ್ನ ನೋಡ್ಕೊಳ್ಳಿ. ಅದೇ ರೀತಿ ನಮಗೆ ಬಿ ಕ್ವಶನ್ನು, ತ್ಯಾಜ್ಯ ಪದಾರ್ಥಗಳನ್ನು ಹೊರಹಾಕಲು 4 ವಿಧಾನಗಳನ್ನ ಕೇಳಿದ್ದಾರೆ ಮಕ್ಕಳು. ಒಂದು ಬಾಷ್ಪ ವಿಸರ್ಜನೆ, ಇನ್ನೊಂದು ಎಲೆಗಳ ಉದುರುವಿಕೆಯಿಂದ, ಮತ್ತು ಮಣ್ಣಿಗೆ ತ್ಯಾಜ್ಯ ವಸ್ತುಗಳನ್ನು ವಿಸರ್ಜಿಸುವ ಮೂಲಕ, ದ್ಯುತಿಸಂಶ್ಲೇಷಣೆ ಸಂದರ್ಭದಲ್ಲಿ ತ್ಯಾಜ್ಯ ವಸ್ತುಗಳು ಜೀವಕೋಶದ ರಸದಾನಿಗಳಲ್ಲಿ ಸಂಗ್ರಹವಾಗ್ತದೆ, ಅಂಟುಗಳು ಮತ್ತು ರಾಳುಗಳ ರೂಪದಲ್ಲಿ ಹೊರಗಡೆ ಬರ್ತದೆ. ಅದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟಿದ್ದಾರೆ, ಮಾನವನ ಸಣ್ಣ ಕರುಳಿನಲ್ಲಿ ನಡೆಯುವ ಜೀರ್ಣಕ್ರಿಯೆಯನ್ನು ವಿವರಿಸಿ, ಶ್ವಾಸಕೋಶದಲ್ಲಿ ಆಲ್ವಿಯೋಲೈಗಳ ಪ್ರಮುಖ ಕಾರ್ಯ. ನೋಡಿ, ಅದು ಎರಡಕ್ಕೂ ಸಹ ಕಂಪ್ಲೀಟ್ ಆನ್ಸರ್ ಇಲ್ಲಿದೆ ಮಕ್ಕಳ. ನೋಡಿ, ಸೊ ಸ್ಕ್ರೀನ್ಶಾಟ್ ತೊಗೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆ್ಯಂಡ್ ಲಾಸ್ಟಿಗೆ ಬಂದರೆ 5 ಅಂಕಕ್ಕೆ ಒಂದೇ ಪ್ರಶ್ನೆ, ಹೈಡ್ರೋಸ್, ಪೈರೋಗೈರಾ ಮತ್ತು ಅಮಿಬಾಗಳಲ್ಲಿ ಹೇಗೆ ಮರಿಜೀವಿ ಉಂಟಾಗ್ತದೆ ಸಂಕ್ಷಿಪ್ತವಾಗಿ ವಿವರಿಸಿ, ನಿಷೇಚನದ ನಂತರ ಹೂವಿನಲ್ಲಾಗುವ ಬದಲಾವಣೆ. ಸೊ ನೋಡಿ, ಅದಷ್ಟಕ್ಕೂ ನಿಮಗೆ ಕಂಪ್ಲೀಟಾಗಿ ಇಲ್ಲಿ ಆನ್ಸರ್ ಕಾಣಿಸ್ತಾ ಇದೆಯಲ್ಲ, ಇದಿಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದಿಷ್ಟು ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಕಂಪ್ಲೀಟಾಗಿ ನಿಮಗೆ 80 ಔಟ್ ಆಫ್ 80 ಮಾರ್ಕ್ಸ್ ಸಿಗ್ತದೆ ಮಕ್ಕಳ. ಹಾಗಾಗಿ ಬಹಳ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.